ಇನ್ನು ಮೂಡಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ವಿವಾದದ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ. ಇದರ ಮಧ್ಯೆ ಮೂಡಾ ಪ್ರಕರಣ ಬಿಜೆಪಿಯಲ್ಲಿ ಜಗಳವನ್ನು ತಂದಿಟ್ಟಿದೆ. ಕಾಂಗ್ರೆಸ್ಸಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಕೂಡ ಜಗಳವನ್ನು ತಂದಿಟ್ಟಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಮೂಡಾ ಹಗರಣ ಪ್ರತಿಯೊಬ್ಬರ ತಲೆ ತಿಂದು ಜೀರಿಗೆ ಮಾಡ್ತಿದೆ. ಇಡೀ ವಿವಾದ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅದೆಷ್ಟೋ ಜನರು ಸುಸ್ತಾದ್ರು. ಸ್ವತಃ ಸಿದ್ದರಾಮಯ್ಯಗೆ ಭೂಗದ್ದಲ ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಯಿತು. ಸಿಎಂಗೆ ತಲೆನೋವಾಗಿದ್ದ ಪ್ರಕರಣ ಇದೀಗ ಬಿಜೆಪಿಗೂ ತಲೆನೋವು ತಂದಿಕ್ಕುತ್ತಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸ್ವಪಕ್ಷೀಯರ ವಿರುದ್ಧವೇ ಸಿಡಿದೆದ್ದಿದ್ರು. ವಾಡಿಕೆಯಂತೆಯೇ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೆಂಡ ಕಾರಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆ ಅಪ್ಪ ಮಗ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ರು. ಸಿದ್ದರಾಮಯ್ಯನವರು ಎರಡೂ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅವರು ಯಾವುದರಿಂದಲೂ ತಪ್ಪಿಸೋಲಿಕ್ಕಾಗೋದಿಲ್ಲ. ಅಧಿಕಾರಿಗಳ ಮೇಲೆ ಹಾಕಿ, ಯೂನಿಯನ್ ಬ್ಯಾಂಕ್ ಮೇಲೆ ಹಾಕಿ ಅವ್ರು ಮಾಡಿದ್ದು ಅಕ್ಷಮ ಅಪರಾಧ ಇದೆ. ಅದೇ ರೀತಿ ಮೂಡಾಂತರು ನೇರವಾಗಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು, ಅದನ್ನೂ ಸಹ ದೊಡ್ಡ ಗಂಭೀರವಾದಂಥ ಒಂದು ಆರೋಪ ಅವ್ರಿಗೆ ಇರೋದ್ರಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ರಾಜೀನಾಮೆ ಕೊಡಬೇಕು. ಅಪ್ಪ ಮಕ್ಕಳು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮತ್ತು ಬಿ ಜೆ ಪಿ ಅಪ್ಪ ಮಕ್ಕಳು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇವರೆಲ್ಲ ಹೊಂದಾಣಿಕೆ. ಟಿಕೆಟ್ನಲ್ಲಿ ಹೊಂದಾಣಿಕೆ, ಲೋಕಸಭೆಯಲ್ಲಿ ಹೊಂದಾಣಿಕೆ, ವಿಧಾನಸಭೆಯಲ್ಲಿ ಹೊಂದಾಣಿಕೆ, ಭ್ರಷ್ಟಾಚಾರದಲ್ಲಿ ಹೊಂದಾಣಿಕೆ. ಅವ್ರ ಹಗರಣಗಳನ್ನು ಇವ್ರು ಮುಚ್ಚಿಡ್ಬೇಕು, ಇವ್ರ ಹಗರಣ ಮುಚ್ಚಿಡ್ಬೇಕು ಅನ್ನೋದು ಬಿಟ್ಟರೆ ಏನೂ ಇಲ್ಲ. ಇದು ಹೈಕಮಾಂಡ್ ತಿಳ್ಕೊಬೇಕಷ್ಟೇ. ಈ ರೀತಿ ಆದರೆ ಪಕ್ಷಕ್ಕೆ ಭಾಳ ದೊಡ್ಡ ಹಾನಿ ಆಗ್ತದೆ ಕರ್ನಾಟಕದಲ್ಲಿ. ಯಡಿಯೂರಪ್ಪ, ವಿಜಯೇಂದ್ರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಯಾವ ವಿಚಾರ ಎಲ್ಲದರಲ್ಲಿಯೂ ಹೊಂದಾಣಿಕೆ ಇದೆ. ಈಗಲೂ ಕೂಡ ಹೊಂದಾಣಿಕೆ ಇದೆಯಾ? ಈಗಲೂ ಅದು ಮುಂದುವರೆದ ಭಾಗನೇ ನಡೆದಿದೆ ಚುನಾವಣೆ ನಂತರ. ಈಗಾಗಲೇ ಗುಲ್ಬರ್ಗಾದವರು, ಬೀದರ್ದವರು, ಸಿದ್ದೇಶು, ಅದೇ ರೀ ಇವುದು ದಾವಣಗೆರೆ, ಅಲ್ಲಿಂದ ಇದು ಏನು ಬೀದರು, ರಾಯಚೂರು, ಬಳ್ಳಾರಿ ಎಲ್ಲರೂ ಕಂಪ್ಲೇಂಟ್ ಮಾಡಿ. ಅಸೆಂಬ್ಲಿಯಲ್ಲೂ ಕೂಡ ಹೊಂದಾಣಿಕೆ ಆಗಿದೆ ಸರ್? 100%. ಎಷ್ಟು ಕ್ಷೇತ್ರದಲ್ಲಿ ಸರ್ ತಮ್ಮ ಪ್ರಕಾರ? ಶಿಕಾರಿಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ 77,000 ತಗೋತಾನೆ, ಕಾಂಗ್ರೆಸ್ ಅಭ್ಯರ್ಥಿ 7,000 ತಗೋತಾನೆ. ವರ್ಣಾದಲ್ಲಿ ಸೋಮಣ್ಣ ಅವ್ರನ್ನ ಸೋಲಿಸ್ತಾರೆ. ಇದೆಲ್ಲ ಒಪ್ಪಂದ. ಎಷ್ಟು ಕ್ಷೇತ್ರ ಸರ್ ನಿಮ್ಮ ಪ್ರಕಾರ? ವಿಧಾನಸಭೆಯಲ್ಲಿ ಒಂದು 50 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು, ಲೋಕಸಭೆಯಲ್ಲಿ 9 ಕ್ಷೇತ್ರದಲ್ಲಿ ಒಪ್ಪಂದ ಇತ್ತು. ಮೂಡಾ ಹಗರಣದ ಬಗ್ಗೆ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದ್ರು. ಸಿದ್ದರಾಮಯ್ಯರನ್ನ ಟೀಕಿಸಿದ್ರು, ಸ್ವಪಕ್ಷೀಯರಿಗೂ ಬೈದ್ರು. ಸೈಟ್ಗಳನ್ನು ಸರೆಂಡರ್ ಮಾಡಿ, ಇದು ಕಣ್ತಪ್ಪಿಂದಲೇ ಆಗಿರ್ಬೋದು. ನಾನು ಇದನ್ನು ಸರೆಂಡರ್ ಮಾಡ್ತಾ ಇದ್ದೀನಿ, ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು. ಆದರೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ 62 ಕೋಟಿ ಬೆಲೆ ಬಾಳುತ್ತೆ, 62 ಕೋಟಿ ಕೊಡಿ ಅಂತಂದರೆ ಅದು ಯಾರು ಅದ್ರದ್ದು ಓನರ್ ಇದಲ್ಲ, ಜವರಪ್ಪಗೆ ಇವ್ರಿಗೆ ಏನು ಸಂಬಂಧ? ದಸರಾ ಮಾಡಬೇಕಿತ್ತು ಅವಾಗ. ಆ ಸಂದರ್ಭದಲ್ಲಿ ದಸರಾ ಆಯಿತು. ದಸರಾ ಆದ ಕೂಡಲೇ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ಇಡೀ ರಾಜ್ಯದಲ್ಲಿ 22 ಜಿಲ್ಲೆನಲ್ಲಿ ನೆರೆ ಪೀಡಿತವಾದು. ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬರು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲು 99,000 ಕೊಡೋರು, ನಾ 5 ಲಕ್ಷ ಕೊಡ್ತೀನಿ ಅಂದರು. ಹೀಗೆ ರಾಜ್ಯದ ಬೊಕ್ಕಸದಲ್ಲಿ ಭಾಳಷ್ಟು ಹಣವನ್ನು ಜನರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಖರ್ಚು ಮಾಡಬೇಕಾದ ಸ್ಥಿತಿ ಬಂತು. ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂತು. ಆಗ ವಿ ಸೋಮಣ್ಣ ಸಾಹೇಬರು ಮೂಡಾದಲ್ಲಿ ಎಷ್ಟು ಖಾಲಿ ಸೈಟ್ ಇದೆ ಅದನ್ನೆಲ್ಲ ಗುರುತು ಮಾಡಿ ಆಕ್ಷನಿಗೆ ಹಾಕೋಣ, ಆವಾಗ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಅಂತ ಹೇಳಿ ಆಗ ಮೂಡಾ ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವ್ರಿಗೆ ಹೇಳಿದರು. ಸೋಮಣ್ಣವರು ಎತ್ತಂಗಡಿ ಆದರು, ಕಾಂತರಾಜ್ ಅವರು ಎತ್ತಂಗಡಿ ಆದರು. ಅವತ್ತು ಅಂಗಡಿ ಶುರುವಾಯಿತು. ಅದರದ್ದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರುವಂಥದ್ದು ಇದೇ ಒಂದು ಹಗರಣ. ಮೂಡಾ ಹಗರಣ ಸಿದ್ದರಾಮಯ್ಯ ಕೊರಳಿಗೆ ಬರುತ್ತೆ ಎನ್ನಲಾಗ್ತಿತ್ತು. ಆದರೆ ಅದೇ ಪ್ರಕರಣ ಇದೀಗ ಬಿಜೆಪಿಯಲ್ಲಿ ಜಗಳ ಹಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾ ಹಗರಣದಲ್ಲಿ ಏನು ಮಾತಾಡಿದರು ಮೈಸೂರು ಮಾಜಿ MP ಪ್ರತಾಪ್ ಸಿಂಹ, ವೆರಿ ಇಂಪಾರ್ಟೆಂಟ್. ಅದು ನಾನು ಹೇಳಿದ್ದು, ಎಲ್ಲಿ ಸಿಕ್ಕಾಕೊಂಡ್ರು ಸಿದ್ದರಾಮಯ್ಯನವರು ಅಂತಂದರೆ ಬೇರೇನೂ ಆಗ್ತಿಲ್ಲ. ಹೌದಾ, ನನ್ನ ಸೈಡಿಂದ ತಪ್ಪಾದರೆ ಯಾವುದೇ ತನಿಖೆಗೆ ಸಿದ್ಧ ಅಂತ ಅವರ ಸ್ಟೈಲಲ್ಲಿ ಹೇಳಿದರೆ ಬೇರೆ. ನನಗೆ 62 ಕೋಟಿ ಕೊಟ್ಬಿಡಿ, ನಾವೇನು ಕೇಳಿದ್ವಾ? ಎಲ್ಲವೂ ಸರಿ, ನಾನಿಲ್ಲ ಅಂತ ಹೇಳೋದು. 62 ಕೋಟಿ ಅನ್ನೋದಿದೆಯಲ್ಲ, ಸಿದ್ದರಾಮಯ್ಯನವ್ರ ಬಾಯಿಗೆ ಚೆನ್ನಾಗಿ ಕಾಣಲಿಲ್ಲ ಅದು. ಯಾಕಂದರೆ ಆ ಭಾಗದ ಈಗ ಅವ್ರು ಕೊಟ್ಟ ಜಾಗದಲ್ಲಿ ಈಗ 62 ಕೋಟಿ ಇದೆಯಾ? ಇವ್ರು ಕೊಟ್ಟಿರೋದು 3 ಎಕರೆ ಅಲ್ವಾ? 3 ಎಕರೆಗೆ ಎಷ್ಟಾಯಿತು? 1 ಎಕರೆಗೆ ಎಷ್ಟಾಯ್ತು ಆಗಿದ್ರೆ? ಅವ್ರು ಹೇಳಿದ್ರು 3 ಪಟ್ಟು ಜಾಸ್ತಿ ಆಯಿತು. 3 ಪಟ್ಟು 20 ಕೋಟಿ ಇದೆಯಾ? 3 ಎಕರೆ ಸೇರಿ 20 ಕೋಟಿ ಇದೆಯಾ? 62 ಕೋಟಿ ಕೊಡಬೇಕು ಅಂತಂದರೆ ಅದು. ಆಮೇಲೆ ಅದು ದಲಿತ ಜಾಗ ಅಂತ ಆಗ್ತಾಯಿದೆ.
ಅದು ಭಾಳ ದೊಡ್ಡ ಮಟ್ಟದಲ್ಲಿ ಸುತ್ತಿಕೊಳ್ಳುವಂಥ ಸಾಧ್ಯತೆ ಇದೆ. ರಾಷ್ಟ್ರ ಅಂದರೆ AICC ಅಧ್ಯಕ್ಷರನ್ನು ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ. ಯಾಕಂದರೆ 99 ಗೆದ್ದಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ. ರಾಹುಲ್ ಗಾಂಧಿ ಅಧ್ಯಕ್ಷರಾಗಬೇಕು ಅಂತಂದರೆ ಖರ್ಗೆಗೆ ಅನ್ಯಾಯ ಆಗೇ ಆಗತ್ತೆ. ಸದ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 82ರ ಪ್ರಾಯ. ಮೊನ್ನೆ ಅಷ್ಟೇ ಅವರು ಬರ್ತ್ಡೇ ಆಚರಿಸಿಕೊಂಡ್ರು. ಒಮ್ಮೆಯೂ CM ಆಗಲಿಲ್ಲ ಎಂಬ ನೋವು ಖಂಡಿತ ಇದೆ ಅನೇಕ ಕನ್ನಡಿಗರಿಗೆ, ಅನೇಕರಿಗಿದೆ. ಕರ್ನಾಟಕದಲ್ಲಿ ಈಗ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಭಾಳ ದೊಡ್ಡ ಸದ್ದು ಮಾಡ್ತಾ ಇದೆ. ಮೂಡಾ ಹಗರಣದಲ್ಲಿ ಏನು ಸದ್ದು ಮಾಡ್ತಾ ಇರೋದು? ಸೈಟ್ ತಗೊಂಡ್ರು ಅಂತಲ್ಲ, ದಲಿತರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಆರೋಪ. ಇನ್ನು ವಾಲ್ಮೀಕಿ ಹಗರಣದಲ್ಲೂ ದಲಿತರಿಗೆ ಅನ್ಯಾಯವಾಗಿದೆಯಂತೆ. ದಲಿತ ನಾಯಕನಿಗೆ ಪಟ್ಟ ಕಟ್ಟಿದರೆ ಸಮಸ್ಯೆಗಳಿಗೆ ಮುಕ್ತಿಯಾಗತ್ತೆ. ಇನ್ನು ರಾಹುಲ್ ಕಾಂಗ್ರೆಸ್ ಅಧ್ಯಕ್ಷರಾಗುವ ಹಾದಿ ಸುಗಮವಾಗುತ್ತೆ. ಇನ್ನು ದಲಿತರಿಗೆ ಆಗಿರೋ ಅನ್ಯಾಯ ಸೈಡ್ ಲೈನ್ ಆಗುತ್ತೆ. ಯಾಕಂದರೆ ಸ್ವತಃ ದಲಿತರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು, ಹಾಗಂತ ದಲಿತ ಅನ್ನೋ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಪಟ್ಟ, ಯಾವುದೇ ಪಟ್ಟ ಕೊಡಬೇಡಿ ಅಂತ ಅವ್ರು ಆಗಾಗ ಹೇಳ್ತಾ ಇರ್ತಾರೆ. ಇಲ್ಲೇನಾಗಿದೆ, ವಾಲ್ಮೀಕಿ ನಿಗಮ ಪರಿಶಿಷ್ಟ ಪಂಗಡಕ್ಕೆ ಆದಂಥ ಅನ್ಯಾಯ, ಅದಕ್ಕೊಂದು ಪರಿಹಾರ ಬೇಕಲ್ಲ ಮಲ್ಲಿಕಾರ್ಜುನ ಖರ್ಗೆ. ಮತ್ತೊಂದು ಕಡೆ ದಲಿತ ಭೂಮಿಯನ್ನು ತಗೊಂಡ್ರ ಸಿದ್ದರಾಮಯ್ಯನವರು OBCಗೆ ಬರ್ತಾರೆ, ಹಿಂದುಳಿದ ವರ್ಗಕ್ಕೆ ಬರ್ತಾರೆ, ಕುರುಬ ಸಮುದಾಯಕ್ಕೆ ಬರ್ತಾರೆ. ಅದು ಕೂಡ ದೊಡ್ಡ ಅಪರಾಧ ಆಗಿಬಿಡುತ್ತೆ. ನೀವು ದಲಿತರ ಭೂಮಿಯನ್ನು ನೀವು ತಗೊಳ್ಳಂಗಿಲ್ಲ. ಸೊ ದಲಿತರ ಭೂಮಿಯನ್ನು ತಗೊಂಡಿದ್ದು ಸಿದ್ದರಾಮಯ್ಯ ಅಲ್ಲದೆ ಇದ್ದಿರ್ಬೋದು, ಅವರ ಪತ್ನಿಗೆ ಹೋಗಿರ್ಬೋದು ಆ ಜಾಗ. ಆದರೆ ಒಂದು ನೈತಿಕತೆಯ ವಿಚಾರ ಬರುತ್ತಲ್ಲ, ನೀವು ನೋಡಿಲ್ವಾಗಿದ್ದರೆ ನೀವು ಅದನ್ನು ಆಲ್ರೆಡಿ ತುಂಬ ಮಾತಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದುವೇ ಅವರಿಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಮೊದಲೇ ಹೇಳ್ಬಿಟ್ರೆ ಹಂಗಿದ್ರೆ ನಾನು ವಾಪಸ್ ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇಲ್ಲ ನಾವು ತಗೋಬಾರ್ದಾ, ಆಗಿದ್ರೆ 62 ಕೋಟಿ ಕೊಡಿ, ಇದೆಲ್ಲ ಹೇಳ್ಬಿಟ್ರು ಅವರು. ಅದು ಸಿದ್ದರಾಮಯ್ಯನವರಂಥ ಮೇಲ್ಪಂಕ್ತಿ ಇರುವ ನಾಯಕರಿಗೆ ಸ್ವಲ್ಪ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ವಾಲ್ಮೀಕಿ ಹಗರಣ ವಿಚಾರಗಳು ಬಂದಾಗಲೂ ಅಷ್ಟೇ. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಟ್ಟು ತಂಗೆ ಆಗ್ತಾಯಿದೆ. ಅಂದರೆ ನಿಮ್ಮದೇ ಇಲಾಖೆ, ಹಣಕಾಸಿನ ಇಲಾಖೆ, ನೀವೇ ಅಪ್ರೂವ್ ಮಾಡಬೇಕಾಗತ್ತೆ. ನೀವು ಅಪ್ರೂವ್ ಮಾಡಿದ ದುಡ್ಡು ಅಲ್ಲಿಗೆ ಹೋಗಿರೋದು ನಿಮ್ಗೆ ಗೊತ್ತಾಗಲಿಲ್ವಾ? ಆಮೇಲೆ ಚುನಾವಣಾ ನೀತಿ ಸಮಿತಿ ಇತ್ತು, ನೀವು ಮಾಡಲಿಲ್ವಾ? ಇದೆಲ್ಲವೂ ಬರುತ್ತೆ. ಇನ್ನು ಖರ್ಗೆ CM ಆದರೆ DKಶಿ ಮತ್ತು ಮತ್ತೋರ್ವ ದಲಿತ ನಾಯಕ ಪರಮೇಶ್ವರ್ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಕಲ್ಲಿಗೆ 10 ಹಕ್ಕಿ ಹೊಡೆಯುವ ಪ್ಲ್ಯಾನ್ ಮಾಡಿದೆ. ಇದೆಲ್ಲವೂ ಅಂದುಕೊಂಡಂತೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಹುದಿನದ ಕನಸು ಈಡೇರುವಂಥ ಸಾಧ್ಯತೆ ಇದೆ. ಆದರೆ ಸಿದ್ದರಾಮಯ್ಯನಂಥವರು ತನ್ನ ಪರ್ವಕಾಲದಲ್ಲಿ, ಅಂದರೆ ಕೊನೆಗಾಲದಲ್ಲಿ, ಇಲ್ಲಿ ತನಕ ಯಾವುದೇ ವಾದ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ಳದಂಥ ಸಿದ್ದರಾಮಯ್ಯನವರು ಇಲ್ಲೂ ಕೂಡ ವೈಯಕ್ತಿಕವಾಗಿ ಯಾವುದೂ ಅವರಿಗೆ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಯಾರ್ಯಾರೋ ವಿಚಾರಕ್ಕೆ ತಲೆ ಕೊಡಬೇಕಾಗತ್ತೆ. ಈ ಹಿಂದೆ ನಾವು ಹೇಳಿದ್ವಲ್ಲ, ಯಡಿಯೂರಪ್ಪನವರು ಅವರ ವಿಚಾರಕ್ಕಿಂತ ಹೆಚ್ಚಾಗಿ ಅಕ್ಕಪಕ್ಕದವರ ವಿಚಾರಕ್ಕಾಗಿ ತಲೆ ಕೊಡಬೇಕಾಗಿ ಬಂತು. ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ತಲೆ ಕೊಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರಾ?